ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಾಂಬೆ ಮಹೇಶ್ ಅವಿರೋಧವಾಗಿ ಆಯ್ಕೆಯಾದರು. ರಾದ ಸತೀಶ್, ಎಸ್.ಬಿ. ಮಂಜುನಾಥ್, ಎಸ್.ಬಿ. ಅಶೋಕ್, ನಾಗೇಂದ್ರ ಪಾಪಣ್ಣ, ಕರುಣಕುಮಾರ್, ಚಂದ್ರನಾಯಕ, ಎಸ್.ಜೆ. ಮಹೇಶ್, ಅನಂತ, ಜಯರಾಮೇಗೌಡ, ಅಶ್ವಿನಿ, ರುಕ್ಮಿಣಿ, ಸಣ್ಣದೇವಮ್ಮ, ಎಸ್.ಆರ್. ದಿನೇಶ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಸಾರಾ ನಂದೀಶ್ ಸನ್ಮಾನ. ನೂತನ ಅಧ್ಯಕ್ಷ ಎಸ್.ಜೆ. ಬಾಂಬೆ ಮಹೇಶ್ ಅವರನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಾರಾ ನಂದೀಶ್ ಅಭಿನಂದಿಸಿದರು. ನೂತನ ಅಧ್ಯಕ್ಷ ಎಸ್.ಜೆ. ಬಾಂಬೆ ಮಹೇಶ್ ಅವರನ್ನು ಜಿಲ್ಲಾ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಎಸ್.ಬಿ. ಅಶೋಕ್, ಪಾಪಣ್ಣ, ಅನಂತ್, ಸತೀಶ್, ಕರುಣಾಕರ್, ಕುಮಾರ್, ಸುನೀಲ್, ನಟರಾಜ್, ರಾಮಣ್ಣ, ಪುರುಷೋತ್ತಮ, ಮಂಜು, ಬಸವರಾಜು, ಹೇಮಂತ್, ನಾಗರಾಜ್, ಶಿವು, ಜಗದೀಶ್, ಸುಬ್ಬೇಗೌಡ, ಕೃಷ್ಣೇಗೌಡ, ಕಾರ್ಯದರ್ಶಿ ಮಧು, ಧನಂಜಯ, ಲಕ್ಷ್ಮಣ, ಸುರೇಶ್, ಮಂಜು ಸೇರಿದಂತೆ ಇತರರು ಇದ್ದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು. ವರದಿ ಮಹದೇವ್ ಸಿಸಿಬೇರ್ಯ ನೇತೃತ್ವದಲ್ಲಿ ಯಾವುದೇ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಿ ಸಂಘದ ಕೃಷಿ ಪತ್ತಿನ ಸಂಘದ ಹಣ ದುರುಪಯೋಗ ಆಗದಂಗೆ ಸೌಹಾರ್ದವಾಗಿ ಎಲ್ಲರೂ ಯುನಾನಿಮಸ್ ಆಗಿ ವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಆ ಹಣನೂ ಉಳಿಸವ್ರೆ. ಅವ್ರ ನೇತೃತ್ವದಲ್ಲಿ ಉತ್ತಮವಾಗಿ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಮುಖಾಂತರ ಮುಂದೆ ಅವರ ರೈತರ ಪರವಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತರಲಿ ಅಂತ ಈ ಮೂಲಕ ತಮ್ಮನ್ನು ಕೇಳ್ತಾರೆ. ಮಂಜುನಾಥ್ ಅವರ ಸಾರಾ ನಂದೀಶ್ ಅವರ ಬೆಂಬಲದಿಂದ ನನ್ನ ಸಾಲಿಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಗ್ರಾಮದ ನನ್ನ ಅಣ್ಣ ತಮ್ಮಂದಿರು ಹಾಗೂ ಸ್ನೇಹಿತರು ಹಾಗೂ ಹಳ್ಳಿಯ ಬಾಂಧವರು ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೇನೆ. ನಮ್ಮ ಸಹಕಾರ ಸಂಘದ ಎಲ್ಲ ಡೈರೆಕ್ಟರುಗಳೆಲ್ಲ ಸಮೂಹದಲ್ಲಿ ಸೇರಿ DCC ಬ್ಯಾಂಕ್ ಅಧ್ಯಕ್ಷರ ಹತ್ರ ಹೋಗಿ ನಾವು ಫಂಡನ್ನು ತಂದು ರೈತರಿಗೆ ಆದಷ್ಟು ಬೇಗ ಒಂದು ಸಾಲವನ್ನು ಕೊಡಿಸ್ತೀವಿ ಅಂತ ಭರವಸೆ ಮಾಡ್ತೀವಿ. ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಮೂರನೇ ಅಧ್ಯಕ್ಷರಾಗಿ ಮಹೇಶ್ ಅವರನ್ನ ಕೃಷಿ ಪತ್ತಿನ ಎಲ್ಲ ನಿರ್ದೇಶಕರು, ಸಾಲಿಗ್ರಾಮದ ಎಲ್ಲ ಹಿರಿಯರು, ಮುಖಂಡರು, ಯುವಕರು ಎಲ್ಲರೂ ಸೇರಿ ಈ ದಿನ ಆಯ್ಕೆಯನ್ನು ಮಾಡಿದ್ದಾರೆ. ಮಹೇಶ್ ಅವರು ಮುಂದಿನ ಒಂದು ಅವಧಿಯಲ್ಲಿ ಅವರು ಕೊಟ್ಟಿರುವಂತಹ ಅವಧಿಯಲ್ಲಿ ಉತ್ತಮವಾದ ಒಳ್ಳೆಯ ಕೆಲಸವನ್ನು ಮಾಡಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ಲೋನನ್ನು ತಂದು ಸಹಾಯಧನವಾಗಿ ನೀಡಬೇಕು ಅಂತ ಹೇಳ್ತಾ ಕೃಷಿ ಪತ್ತು ರೈತರ ಪರವಾಗಿ ಕಷ್ಟ ಸುಖದಲ್ಲಿ ಆಪತ್ತಿನಲ್ಲಿ ಆಪತ್ಬಂಧವಾಗಿರಬೇಕು, ಅದು ವಿಪತ್ತಾಗಬಾರ್ದು ಅಂತ ನಾನು ಒಂದು ಎರಡು ಮಾತು ಹೇಳಿ ನಾನು ಮುಗಿಸ್ತೇನೆ.